ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 30ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ಕೂಡ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 24 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 24,611 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತು ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಕೂಡ ಆಗಿತ್ತು. ಬಟ್ ಹೆಚ್ಚಿನ ಒಂದು ವಾಲಟಾಲಿಟಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ನಾರ್ಮಲ್ ಟ್ರೇಡಿಂಗ್ಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಕೂಡ 98 ಪಾಯಿಂಟ್ಗಳ ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು. 175 ಪಾಯಿಂಟ್ಗಳ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸೆಪ್ಟೆಂಬರ್ ಕೊನೆ ಟ್ರೇಡಿಂಗ್ ಸೆಷನ್ನಲ್ಲಿ ಕೂಡ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ನಾಳೆ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ಎಕ್ಸ್ಪೆಕ್ಟೆಡ್ ಇದೆ. ಮೇ ಬಿ ಈ ಒಂದು ರೀಸನ್ನಿಂದ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ನಾಳೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಬೆಳಿಗ್ಗೆ 10 ಗಂಟೆಗೆ RBI ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ಅನ್ನು ಅನೌನ್ಸ್ ಮಾಡ್ತಾರೆ. ಸಾಕಷ್ಟು ಎಕ್ಸ್ಪರ್ಟ್ಗಳು ಈ ಬಾರಿ ಯಾವುದೇ ರೀತಿಯ ರೇಟ್ ಕಟ್ ಬರೋದಿಲ್ಲ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆಗಸ್ಟ್ನ ಮೀಟಿಂಗ್ನಲ್ಲಿ ಕೂಡ ಯಾವುದೇ ರೀತಿಯ ರೇಟ್ ಕಟ್ಸ್ ಬಂದಿರಲಿಲ್ಲ. ಹಾಗೆ 2025ರ ಕ್ಯಾಲೆಂಡರ್ ಇಯರ್ನ ಲಾಸ್ಟ್ ಮೀಟಿಂಗ್ ಡಿಸೆಂಬರ್ 3ರಿಂದ 5ನೇ ತಾರೀಕುವರೆಗೂ ಇರುತ್ತೆ. ಸೊ ಈ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ ಇದೆ. ಅದನ್ನು ಇದೇ ಮೀಟಿಂಗ್ನಲ್ಲಿ ಮಾಡ್ತಾರಾ ಅಥವಾ ಮುಂದಿನ ಮೀಟಿಂಗ್ನಲ್ಲಿ ಆ ಒಂದು ಅನೌನ್ಸ್ಮೆಂಟ್ ಬರುತ್ತಾ? ಸೊ ಅದನ್ನು ನಾವು ನಾಳೆ ಅಬ್ಸರ್ವ್ ಮಾಡ್ಬೋದಾಗತ್ತೆ. ಹಾಗೆ SBIನ ರಿಸರ್ಚ್ ಏಜೆನ್ಸಿ ಈ ಬಾರಿ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಆ ರೀತಿಯ ರೇಟ್ ಕಟ್ ಬಂದರೆ ಅದು ಮಾರ್ಕೆಟ್ಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗ್ಬೋದು. GST ರಿಫಾರ್ಮೇಷನ್ ನ್ಯೂಸ್ನ ನಂತರ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಈಗ ರೇಟ್ ಕಟ್ನ ಅನೌನ್ಸ್ಮೆಂಟ್ ಆದರೆ ಸ್ವಲ್ಪ ಮಾರ್ಕೆಟ್ ಪಾಸಿಟಿವ್ ರಿಯಾಕ್ಷನನ್ನು ಕೊಡ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ JSW ಸ್ಟೀಲ್, ಇಂಡಾಲ್ಕೋ, ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಟಾಪ್ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 1.5% ಅರೌಂಡಲ್ಲಿ ಗೇನ್ ಆಯಿತು. ಅದಾನಿ ಪೋರ್ಟ್ಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ ಕೂಡ ಇವತ್ತು 1%ಗೂ ಹೆಚ್ಚಾಗಿ ಗೇನ್ ಆಯಿತು. ಟಾಟಾ ಮೋಟಾರ್ಸ್ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿದ್ರು. ಅದಕ್ಕೆ ಬೋರ್ಡ್ನ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿತ್ತು. ಬಟ್ ಈ ಒಂದು ಡಿಮರ್ಜರ್ಗೆ ಇನ್ನೂ ಕೂಡ ರೆಕಾರ್ಡ್ ಡೇಟ್ ಫೈನಲೈಸ್ ಆಗಿಲ್ಲ. ಮಿಡ್ ಅಕ್ಟೋಬರ್ನಲ್ಲಿ ರೆಕಾರ್ಡ್ ಡೇಟ್ ಫೈನಲೈಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಸ್ಟಾಕ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಈಗಲೇ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಅಕ್ಟೋಬರ್ 1ರಿಂದ Q3 ಪ್ರಾರಂಭ ಆಗ್ತದೆ. ಸೊ ಅವತ್ತಿಂದನೇ ಈ ಎರಡೂ ಬಿಸ್ನೆಸ್ಗಳು ಅವರೇನು ಡಿಮರ್ಜ್ ಮಾಡಬೇಕು ಅಂತ ಇದ್ದಾರೆ, ಸಪ್ರೇಟ್ ಎಂಟಿಟೀಸ್ ಆಗಿ ಕೆಲಸ ಮಾಡುತ್ತೆ. ಸೊ ಟಾಟಾ ಮೋಟಾರ್ಸ್ನ ಪ್ಯಾಸೆಂಜರ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಎರಡು ಬೇರೆ ಬೇರೆ ಸೆಗ್ಮೆಂಟ್ ಆಗಿ ನಾಳೆಯಿಂದ ಡಿವೈಡ್ ಆಗ್ತದೆ. ಸೊ ರೆಕಾರ್ಡ್ ಡೇಟ್ ಫೈನಲೈಸ್ ಆದಮೇಲೆ ಯಾರೆಲ್ಲ ಟಾಟಾ ಮೋಟಾರ್ಸ್ನ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೊಂದು ಅಡಿಷನಲ್ ಶೇರ್ ಕ್ರೆಡಿಟ್ ಆಗುತ್ತೆ. ಸೊ ಅದು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ನ ಶೇರ್ಸ್ ಆಗಿರುತ್ತೆ. ಸೊ ಈಗೇನು ಕಂಪನಿ ಟ್ರೇಡ್ ಆಗ್ತಿದೆ ಅದು ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಆಗಿ ಟ್ರೇಡ್ ಆಗುತ್ತೆ. ಸೊ 1:1 ರೇಷಿಯೋನಲ್ಲಿ ಡಿಮರ್ಜರ್ ಅನೌನ್ಸ್ ಆಗಿದೆ. ಅಂದರೆ ಇನ್ನೊಂದು ಅಡಿಷನಲ್ ಶೇರ್ ಕ್ರೆಡಿಟ್ ಆಗುತ್ತೆ. ಯಾವ ಬಿಸ್ನೆಸ್ಗೆ ಎಷ್ಟು ವ್ಯಾಲ್ಯೂ ಇದೆ ಅದರ ಬೇಸಿಸ್ ಮೇಲೆ ಶೇರ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಇವತ್ತು ಟಾಪ್ ಲೂಸರ್ ಆಗಿತ್ತು. 2%ನ ಕರೆಕ್ಷನ್ ಇಂಡಿಗೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಇಂಡಿಗೋ ನಿಫ್ಟಿ 50ಗೆ ಎಂಟರ್ ಆಗಿದೆ. ಇಂಡಿಗೋ ಜೊತೆಯಲ್ಲಿ ಮ್ಯಾಕ್ಸ್ ಹೆಲ್ತ್ ಕೇರ್ ಕೂಡ ನಿಫ್ಟಿ 50ಗೆ ಎಂಟರ್ ಆಯಿತು. ಎರಡು ಕಂಪನಿಗಳ ಎಕ್ಸಿಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇಂಡಸ್ಇಂಡ್ ಬ್ಯಾಂಕ್, ಹೀರೋ ಮೊಟೋಕಾರ್ಪ್ ನಿಫ್ಟಿ 50ಯಿಂದ ಆಚೆ ಹೋಗ್ತದೆ. ಸೊ ಇಂಡಿಗೋ ಏವಿಯೇಷನ್ ಸೆಕ್ಟರ್ಗೆ ಬಿಲಾಂಗ್ ಆಗುವಂಥ ಕಂಪನಿ ಆಗಿರುತ್ತೆ. ಹಾಗೆ ಮ್ಯಾಕ್ಸ್ ಹೆಲ್ತ್ ಕೇರ್ ಹಾಸ್ಪಿಟಲ್ ಸೆಗ್ಮೆಂಟ್ಗೆ ರಿಲೇಟ್ ಆಗುವಂಥ ಕಂಪನಿ ಆಗಿದೆ. ಸೊ ಎರಡು ಕಂಪನಿಗಳ ಅಡಿಷನ್ ನಿಫ್ಟಿಗೆ ಡೈವರ್ಸಿಫಿಕೇಶನ್ ಅನ್ನು ತಂದುಕೊಡುತ್ತೆ. ಬಟ್ ಇವತ್ತು ಇಂಡಿಗೋ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಬಟ್ ಇಂಡಿಗೋ, ಮ್ಯಾಕ್ಸ್ ಹೆಲ್ತ್ ಕೇರ್ ಎರಡು ಕಂಪನಿಗಳಲ್ಲಿ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ITCನಲ್ಲಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಭಾರತಿ ಏರ್ಟೆಲ್ ಕೂಡ 1%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಟ್ರೆಂಡ್ನಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ 1%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟೈಟನ್ ಕೂಡ 1% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಸೊ ಗೋಲ್ಡ್ ಪ್ರೈಸಸ್ ಮತ್ತೊಂದು ಹೈ ಲೆವೆಲ್ಸನ್ನು ಟಚ್ ಮಾಡಿದೆ. ಗೋಲ್ಡ್ನಲ್ಲಿ ಮೊಮೆಂಟಮ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಕೂಡ ಜ್ಯುವೆಲರ್ ಕಂಪನಿಗಳಿಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಸೊ ಬೈಯರ್ಸ್ ಸ್ವಲ್ಪ ಯೋಚನೆ ಮಾಡಿ ಜ್ಯುವೆಲರಿಯನ್ನು ಪರ್ಚೇಸ್ ಮಾಡುವಂಥ ಚಾನ್ಸಸ್ ಇದೆ. ಫೆಸ್ಟಿವಲ್ ಸೀಸನ್ ಕೂಡ ಆಗಿರೋದ್ರಿಂದ ಪ್ರೈಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ಒಳ್ಳೆ ಒಂದು ಸೇಲ್ಸ್ನ ಎಕ್ಸ್ಪೆಕ್ಟೇಷನಲ್ಲಿ ಜ್ಯುವೆಲರಿ ಕಂಪನೀಸ್ ಇರ್ತಾರೆ. ಬಟ್ ಪ್ರೈಸ್ ತುಂಬ ಇನ್ಕ್ರೀಸ್ ಆಗ್ತಿರೋದ್ರಿಂದ ಪ್ರೈಸ್ ಡ್ರಾಪ್ಗೆ ಕಸ್ಟಮರ್ಸ್ ವೆಯ್ಟ್ ಮಾಡ್ತಿರ್ತಾರೆ. HULನ ಮ್ಯಾನೇಜ್ಮೆಂಟ್ GST ಇಂಪ್ಯಾಕ್ಟ್ನ ರೀಸನ್ನಿಂದ ರೆವೆನ್ಯೂ ಮತ್ತು ಪ್ರಾಫಿಟ್ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ GST ರಿಫಾರ್ಮೇಷನ್ ಆದಮೇಲೆ ಸಾಕಷ್ಟು FMCG ಪ್ರಾಡಕ್ಟ್ಸ್ಗಳ ಪ್ರೈಸಸ್ ಡ್ರಾಪ್ ಆಗುತ್ತೆ. ಸೊ ಕಂಪನಿಗಳು ಪ್ರಾಡಕ್ಟ್ ಪ್ರೈಸ್ ಮತ್ತು GSTಯನ್ನು ಸೇರಿಸಿ ಪ್ರೈಸನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಅವರು ಚೇಂಜ್ ಮಾಡಬೇಕಾಗತ್ತೆ. ಲೇಬ್ಲಿಂಗ್ ಚೇಂಜ್ ಆಗಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ಹೊಸ ಪ್ಯಾಕೇಜಿಂಗನ್ನು ಮಾಡಬೇಕಾಗತ್ತೆ. ಇದರಿಂದ ಜನರು ಕೂಡ ಅಷ್ಟೇ ಕಳೆದ 15 ದಿನಗಳಿಂದ ಹೆಚ್ಚಾಗಿ ಪರ್ಚೇಸನ್ನು ಮಾಡಿರುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಆ ಒಂದು ಟೈಮ್ನಲ್ಲಿ ಸ್ವಲ್ಪ ಸೇಲ್ಸ್ ಡ್ರಾಪ್ ಆಗಿರುತ್ತೆ. ಈಗ ಫೆಸ್ಟಿವಲ್ ಸೀಸನ್ನಲ್ಲಿ ಸೇಲ್ಸ್ ಆದರೂ ಕೂಡ
ಓಲ್ಡ್ ಸ್ಟಾಕ್ ಕ್ಲಿಯರೆನ್ಸನ್ನು ಮಾಡೋದು ಕೂಡ ಕಂಪನಿಗೆ ಚಾಲೆಂಜಸ್ ಆಗಿದೆ. ಸೊ ಎಲ್ಲ ಚಾಲೆಂಜಸ್ ಇರೋದ್ರಿಂದ Q2 Q3ನಲ್ಲಿ ರೆವೆನ್ಯೂ ಮತ್ತು ಪ್ರಾಫಿಟ್ ಸಿಂಗಲ್ ಡಿಜಿಟ್ನಲ್ಲಿ ಇರ್ಬೋದು ಅಂತ HULನ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆದರೂ ಕೂಡ ಆಮೇಲೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ನಲ್ಲಿ 20% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಯಾವಾಗೆಲ್ಲ ಟಾಟಾ ಕ್ಯಾಪಿಟಲ್ IPO ನ್ಯೂಸ್ ಬರ್ತಿತ್ತು ಆಗೆಲ್ಲ ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿತ್ತು. ಬಟ್ ಈಗ ಟಾಟಾ ಕ್ಯಾಪಿಟಲ್ IPO ಪ್ರೈಸ್ ಬ್ಯಾಂಡ್ ಸೆಟ್ ಆಗಿದೆ. ಹಾಗೆಯೇ ಟಾಟಾ ಕ್ಯಾಪಿಟಲ್ನ IPO ಅಕ್ಟೋಬರ್ 6ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಕೂಡ ಓಪನ್ ಆಗ್ತದೆ. ಈ ನ್ಯೂಸ್ನಿಂದ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಹಾಗೆ 1:10 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಕೂಡ ಅನೌನ್ಸ್ ಆಗಿದೆ. ಸೊ ಈ ಒಂದು ಸ್ಟಾಕ್ ಈ ರೀತಿಯಲ್ಲಿ ಗೇನ್ ಆಗಿರೋದ್ರಿಂದ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗ್ತದೆ. ಟಾಟಾ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಟಾಟಾ ಇನ್ವೆಸ್ಟ್ಮೆಂಟ್ನಲ್ಲಿ ಕೂಡ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಸೊ ರೀಸೆಂಟಾಗಿ ಸಾಕಷ್ಟು ಬ್ರೋಕರೇಜ್ಗಳು ಡಿಕ್ಸಾನ್ ಟೆಕ್ನಾಲಜಿಯ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದರು. ಡಿಕ್ಸಾನ್ ಟೆಕ್ನಾಲಜಿ ಹೊಸ ಒಂದು ಸಬ್ಸಿಡರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸಬ್ಸಿಡರಿಯ ಮೂಲಕ ಅವರು ಲಿಥಿಯಂ ಅಯಾನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಕೂಡ ಎಂಟರ್ ಆಗ್ತಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರೋದ್ರಿಂದ ಈ ಒಂದು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಕೂಡ ಕಂಪನಿಗೆ ಬೆನಿಫಿಷಿಯಲ್ ಆಗ್ಬೋದು. ಸೊ ಡಿಕ್ಸಾನ್ ಎಲೆಕ್ಟ್ರೋಕಾರ್ಪ್ ಅನ್ನುವಂಥ ಸಬ್ಸಿಡರಿ ಕಂಪನಿಯ ಮೂಲಕ ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಇವತ್ತು ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ 20,000 ಮೇಲಿನ ಟಾರ್ಗೆಟ್ಸ್ಗಳು ಕೂಡ ಬ್ರೋಕರೇಜ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಒಳ್ಳೆ ಒಂದು ಕೆಪೆಕ್ಸ್ ಪ್ಲಾನ್ಸನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 2025 ಫಿನಾನ್ಷಿಯಲ್ ಇಯರ್ನಲ್ಲಿ 900 ಕೋಟಿಯ ಕೆಪೆಕ್ಸನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ 1,000 ಕೋಟಿ ಕೆಪೆಕ್ಸ್ನ ಪ್ಲಾನ್ಸ್ ಇದೆ. ಲೀಲಾ ಪ್ಯಾಲೇಸ್ ಹೋಟೆಲ್ಸ್ನ ಪ್ರಮೋಟರ್ಸ್ಗಳು 75% ತಮ್ಮ ಶೇರ್ ಹೋಲ್ಡಿಂಗ್ಸ್ ಏನಿದೆ ಅದನ್ನು ಪ್ಲೆಡ್ಜ್ ಮಾಡಿ $500 ಮಿಲಿಯನ್ ಇಂಟರ್ನ್ಯಾಷನಲ್ ಕನ್ಸಾರ್ಟಿಯಂ ಲೆಂಡರ್ಸ್ಗಳಿಂದ ಈ ಒಂದು ಲೋನನ್ನು ಲೀಲಾ ಪ್ಯಾಲೇಸ್ ಪಡ್ಕೊಂಡಿದ್ದಾರೆ. ಸೊ ಈ ರೀತಿಯಲ್ಲಿ ಕಂಪ್ಲೀಟ್ ಹೋಲ್ಡಿಂಗನ್ನು ಪ್ಲೆಡ್ಜ್ ಮಾಡೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿರುತ್ತೆ. ಈ ಲೋನನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಲೋನನ್ನು ಎಫಿಷಿಯೆಂಟಾಗಿ ಕ್ಲಿಯರ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಇದು ಪಾಸಿಟಿವ್ ಆಗ್ಬೋದು. ಸೊ ಕೋಫೋರ್ಜ್ ಸ್ಟಾಕನ್ನು CLSA ಕವರ್ ಮಾಡಿ ಔಟ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಈಗ ಕೋಫೋರ್ಜ್ 1600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇವತ್ತು ಕೂಡ 2.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ CLSA 2346 ಟಾರ್ಗೆಟ್ ಪ್ರೈಸನ್ನು ಕೋಫೋರ್ಜ್ಗೆ ಕೊಡ್ತಾ ಇದ್ದಾರೆ. ರೀಸೆಂಟ್ ಟೈಮ್ನಲ್ಲಿ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಕಂಪನಿ ಒಳ್ಳೆ ಒಂದು ರೆವೆನ್ಯೂಸನ್ನು ಡಿಕ್ಲೇರ್ ಮಾಡ್ಬೋದು ಅನ್ನೋದು CLSA ವ್ಯೂ ಆಗಿರುತ್ತೆ. ಸೊ ಇವತ್ತು 4 ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಜಾರೋ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಇತ್ತು ಆದರೂ ಕೂಡ ಫ್ಲಾಟ್ ಲಿಸ್ಟಿಂಗ್ ಬಂದಿದೆ. ಲಿಸ್ಟ್ ಆದಮೇಲೆ ಆಲ್ಮೋಸ್ಟ್ 16% ಡೌನ್ ಸೈಡ್ ಜಾರೋ ಇನ್ಸ್ಟಿಟ್ಯೂಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಯಾರೆಲ್ಲ ಸ್ವಲ್ಪ ಟೈಮ್ ಹೋಲ್ಡ್ ಮಾಡ್ಕೊಳ್ಳೋಣ ಅಂತ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ 16% ಲಾಸ್ ಇವತ್ತು ಆಗಿರುತ್ತೆ. ಬಟ್ ಸ್ವಲ್ಪ ಟೈಮ್ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋಬೇಕಾಗತ್ತೆ. ಒಳ್ಳೆಯ ಒಂದು ಮೊಮೆಂಟಮ್ ಇದ್ದಾಗ ಅಲ್ಲಿ ಎಕ್ಸಿಟ್ ಆಗ್ಬೋದು. ಸ್ವಲ್ಪ ಪ್ಯಾನಿಕ್ ಸೆಲ್ಲಿಂಗ್ ಕೂಡ ಆಗಿದೆ. ಹಾಗೆ ಆನಂದ್ ರಾಠಿ ಬ್ರೋಕರೇಜ್ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 4% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಲಿಸ್ಟ್ ಆದಮೇಲೆ ಈ ಒಂದು ಸ್ಟಾಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. 445 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೋಲಾರ್ ವರ್ಲ್ಡ್ ಎನರ್ಜಿ ಕೂಡ ಒಳ್ಳೆ ಒಂದು ಪ್ರೀಮಿಯಂನೊಂದಿಗೆ ಲಿಸ್ಟ್ ಆಯಿತು. 11% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಲಿಸ್ಟ್ ಆದಮೇಲೆ ಸಡನ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಕಂಪನಿ ಫಿಕ್ಸ್ ಮಾಡಿದಂಥ ಪ್ರೈಸ್ $351 ಆಗಿತ್ತು. 388 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅದಾದಮೇಲೆ 8% ಕರೆಕ್ಷನ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಶೇಷಸಾಯಿ ಟೆಕ್ನಾಲಜೀಸ್ ಕೂಡ 2% ಪ್ರೀಮಿಯಂನೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. IPOಗಳಲ್ಲಿ ಕೂಡ ಸ್ವಲ್ಪ ಅನ್ಸರ್ಟನಿಟಿ ನೋಡೋದಕ್ಕೆ ಸಿಗ್ತದೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಲಿಸ್ಟಿಂಗ್ಸ್ ಬರ್ತಿಲ್ಲ. ಹಾಗೆ ಗ್ಲೋಟಿಸ್ IPOನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಕೇವಲ 0.6 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. $30 ಅರೌಂಡಲ್ಲಿ ಇದ್ದಂಥ ಪ್ರೀಮಿಯಂ $4ಗೆ ಫಾಲ್ ಆಗ್ತದೆ. ಈ ಒಂದು IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಸೊ ನಾಳೆ ಅಕ್ಟೋಬರ್ 1 ಕೊನೆ ದಿನ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಫ್ಯಾಬ್ಟೆಕ್ನಲ್ಲಿ ಕೂಡ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. $35 ಇದ್ದಂಥ ಪ್ರೀಮಿಯಂ $2ಗೆ ಫಾಲ್ ಆಗ್ತದೆ. ಸೊ ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೂಡ ಅಕ್ಟೋಬರ್ 1 ಕೊನೆ ದಿನ ಆಗಿದೆ. ಇಲ್ಲೂ ಕೂಡ ರಿಟೇಲ್ ಕ್ಯಾಟಗರಿ ಕೇವಲ 1 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ ಕೂಡ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಈ ಒಂದು IPOನ ಕೂಡ ಅವಾಯ್ಡ್ ಮಾಡ್ಬೋದಾಗುತ್ತೆ. ಹಾಗೆ ಓಮ್ ಫ್ರೈಟ್ ಫಾರ್ವರ್ಡರ್ಸ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಇಲ್ಲೂ ಕೂಡ 3% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇದೆ. ರಿಟೇಲ್ ಕ್ಯಾಟಗರಿ 2ನೇ ದಿನ 1 ಟೈಮ್ನ ರೌಂಡಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಬಟ್ QIB ಕ್ಯಾಟಗರಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಸ್ಟಿಲ್ ರಿಸ್ಕಿ ಆಗಿದೆ. ಆದ್ದರಿಂದ ಈ ಒಂದು IPOನ ಕೂಡ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ.
ಇವತ್ತು ಅಡ್ವಾನ್ಸ್ ಆಗ್ರೋ ಲೈಫ್ ಲಿಮಿಟೆಡ್ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ರಿಟೇಲ್ ಕ್ಯಾಟಗರಿ 0.6 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 13 ರೂಪಾಯಿ ಕಾಣಿಸ್ತದೆ. ಸಾಕಷ್ಟು IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮಾರ್ಕೆಟ್ ಕಂಡೀಷನ್ ಕೂಡ ವೀಕ್ ಆಗಿದೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಮುಂದಿನ ವಾರ ಕೂಡ ಸಾಕಷ್ಟು ಒಳ್ಳೊಳ್ಳೆ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ ಪ್ರೈಮರಿ ಮಾರ್ಕೆಟ್ ಇನ್ನೂ ಕೂಡ ಆಕ್ಟಿವ್ ಆಗೇ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.